ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 26ನೇ ವಾಕ್ಯ. ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯೂ ಸತ್ತದ್ದೇ. ಆತ್ಮವಿಲ್ಲದಂತಹ ದೇಹ ಸತ್ತು ಹೋಗಿದೆ, ಅದೇ ಥರ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದು. ಈ ಪತ್ರಿಕೆಗಳನ್ನು ಓದುವಾಗ ಪೌಲನು ನಂಬಿಕೆಗೆ ಪ್ರಾಮುಖ್ಯತೆ ಕೊಟ್ಟು ಮಾತಾಡ್ತಾನೆ. ಪುಣ್ಯಕ್ರಿಯೆಯಿಂದ ರಕ್ಷಣೆ ಇಲ್ಲ, ಕ್ರಿಯೆಗಳಲ್ಲ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬುದಾಗಿ ಪೌಲ ರೋಮದಲ್ಲಿ ಹೇಳ್ತಾನೆ, ಎಫೆಸದಲ್ಲಿ ಹೇಳ್ತಾನೆ. ಪುಣ್ಯಕ್ರಿಯೆಗಳಿಂದ ಅಲ್ಲ ರಕ್ಷಣೆ. ಆಗ ಪೌಲನ ಎಲ್ಲ ಪತ್ರಿಕೆಗಳಲ್ಲಿಯೂ ಅವನು ನಂಬಿಕೆಗೆ ಪ್ರಾಮುಖ್ಯತೆ ಕೊಟ್ಟು ಮಾತಾಡ್ತಾನೆ. ನಂಬಿಕೆ ಬಹಳ ಪ್ರಾಮುಖ್ಯ ಎಂಬುದಾಗಿ ಮಾತಾಡ್ತಾನೆ. ಆದರೆ ಯಾಕೋಬನ ಪತ್ರಿಕೆ ಬಂದಾಗ ಯಾಕೋಬ ಹೇಳ್ತಾನೆ, ನಂಬಿಕೆ ಮಾತ್ರ ಸಾಲದು, ನಡತೆಯೂ ಬೇಕು, ಕ್ರಿಯೆಗಳೂ ಬೇಕು ಎಂಬುದಾಗಿ ಹೇಳ್ತಾನೆ. ನಮಗೊಂದು ಕನ್ಫ್ಯೂಷನ್ ಆಗುತ್ತೆ, ಹಾಗಾದರೆ ನಂಬಿಕೆ ಬೇಕಾ, ಕ್ರಿಯೆಗಳು ಬೇಕಾ? ಯಾಕೋಬ ಹೇಳ್ತಾನೆ ನಂಬಿಕೆ ಮಾತ್ರ ಸಾಲದು, ಕ್ರಿಯೆ ಬೇಕು ಅಂತ. ಪೌಲ ಹೇಳ್ತಾನೆ ನಂಬಿಕೆ ಬೇಕು ಅಂತ. ಅದರ ಅರ್ಥ ಪೌಲ ಬೇರೊಂದು ಆ್ಯಂಗಲಲ್ಲಿ ಬರೀತಾನೆ, ಯಾಕೋಬ ಇನ್ನೊಂದು ಆ್ಯಂಗಲಲ್ಲಿ ಬರೀತಾನೆ. ಕಾರಣ ಏನು? ಅವತ್ತಿನ ಕಾಲಗಳಲ್ಲಿ ವಿಶ್ವಾಸಿಗಳ ಮಧ್ಯದಲ್ಲಿ ಪೌಲನ ಮಾತುಗಳು ಜನರನ್ನು ಸ್ವಾಧೀನಪಡಿಸಿದೆ. ಅವ್ರು ಇವಾಗ ಏನು ಮಾಡ್ತಾರೆ, ನಂಬಿಕೆಯಲ್ಲಿದ್ದೀನಿ ನಾನು, ಹಾಗೆ ಮಾಡ್ತಾಯಿದ್ದೀನಿ, ಹೀಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಯಾಕೋಬ ಹೇಳ್ತಾನೆ, ಇಲ್ಲ ಪ್ರಿಯ ವಿಶ್ವಾಸಿಗಳೇ, ನಂಬಿಕೆ ಬೇಕು. ಆ ನಂಬಿಕೆ ಹೇಗೆ ಕಾಣಿಸ್ಬೇಕು? ನಿನ್ನಲ್ಲಿ ನಂಬಿಕೆ ಇದೆ ಅಂತ ಹೇಳಿದ್ರೆ ಹೆಂಗೆ ಕಾಣಿಸ್ಬೇಕು? ಕ್ರಿಯೆಗಳ ಮೂಲಕನೇ ಕಾಣಬೇಕದು. ಕ್ರಿಯೆ ಇಲ್ಲ ಅಂತ ಹೇಳಿದ್ರೆ ನಿನ್ನ ನಂಬಿಕೆ ಏನಾಗಿದೆ? ವೇಸ್ಟ್ ಆಗಿದೆ. ಒಬ್ಬನಿಗೆ ನಂಬಿಕೆ ಇದೆ, ಅದು ಕ್ರಿಯೆಯಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಆ ನಂಬಿಕೆ ಸತ್ತದ್ದು ಅಂತ ಯಾಕೋಬ ಹೇಳ್ತಾನೆ. ಹಾಗಾದರೆ ಇಲ್ಲಿ ಯಾಕೋಬನು ಅವಾಗ ಕ್ರಿಯೆಗಳಿಗೆ ಪ್ರಾಮುಖ್ಯತೆ ಕೊಡ್ತಾ. ಅದರ ಅರ್ಥ ಇವನು ನಂಬಿಕೆ ಬೇಡ ಅಂತ ಹೇಳ್ತಾ ಇಲ್ಲ, ನಂಬಿಕೆಯನ್ನು ನೀನು ಕ್ರಿಯೆಗಳ ಮೂಲಕ ತೋರಿಸು. ಯಾಕೆಂದರೆ 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳ್ತಾನೆ, ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನ ಏನು? ನಂಬಿಕೆ ಇದೆ, ಅದಕ್ಕೆ ತಕ್ಕ ಹಾಗೆ ಕ್ರಿಯೆ ಇಲ್ಲ. ಆ ಕ್ರಿಯೆ ಇಲ್ಲ ಅಂದರೆ ನಂಬಿಕೆ ಹೇಗೆ ಕಾಣಿಸ್ಬೇಕು? ಪ್ರಯೋಜನ ಏನು ಎಂಬುದಾಗಿ ಅವನು ಹೇಳ್ತಾನೆ. ಇಲ್ಲಿ 18ನೇ ವಾಕ್ಯದಲ್ಲಿ ಹೇಳ್ತಾನೆ, ಒಬ್ಬ ಮನುಷ್ಯನು, ನಿನಗೆ ನಂಬಿಕೆಯುಂಟು, ನನಗೆ ಕ್ರಿಯೆಗಳುಂಟು. ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ. ನೀನು ಕ್ರಿಯೆಗಳಿಲ್ಲದೆ ನಿಮ್ಮ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ. ಅದನ್ನೇ ಅಲ್ಲಿ ನೋಡಿ, ಕ್ರಿಯೆಗಳು ಬೇಕು, ನಂಬಿಕೆ ಇದೆ, ಬಟ್ ಕ್ರಿಯೆ ಇಲ್ಲ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾನೆ 19ನೇ ವಾಕ್ಯದಲ್ಲಿ. ದೇವರು ಒಬ್ಬನೇ ಎಂದು ನೀನು ನಂಬ್ತಾ ಇದೆಯಾ? ಓಕೆ, ಒಳ್ಳೆಯದು. ಆದರೆ ದೆವ್ವಗಳು ಕೂಡ ಹಾಗೆ ನಂಬುತ್ತಲ್ವ? ಹೆದರಿ ನಡಗುತ್ತೆ. ಆಗ ದೆವ್ವಗಳು ಏನು ಮಾಡ್ತಾ ಇಲ್ಲ, ದೇವರು ಒಬ್ಬನೇ ಎಂಬುದಾಗಿ ದೆವ್ವನು ನಂಬುತ್ತೆ. ಆದರೆ ಆ ಒಬ್ಬನೇ ದೇವರಾದ ಯೆಹೋವನನ್ನು ಆರಾಧನೆ ಮಾಡುವುದಕ್ಕೆ, ಯೇಸುವನ ಆರಾಧನೆ ಮಾಡುವಂಥ ಕ್ರಿಯೆ ದೆವ್ವಗಳಲ್ಲಿಲ್ಲ, ಸೈತಾನ್ನಲ್ಲಿಲ್ಲ. ಅದು ಅಲ್ಲಿ ಹೇಳ್ತಾನೆ. ಅದರ ಅರ್ಥ ನಂಬಿಕೆ ಅಲ್ಲ ಇಲ್ಲಿ ಮುಖ್ಯ. ಎಷ್ಟೋ ಜನ ಹೇಳ್ತಾರೆ ಯೇಸು ಮೇಲೆ ನಂಬಿಕೆ ಇದೆ. ತುಂಬ ಜನ ಹೇಳ್ತಾರೆ, ಅಯ್ಯೋ ಯೇಸು ದೇವರು, ಯೇಸು ಒಳ್ಳೆಯವರು, ಹಾಗೆ ಹೀಗೆ ತುಂಬ ಹೇಳ್ತಾರೆ. ಆ ನಂಬಿಕೆ ಇದ್ದರೆ ಎಲ್ಲಿದೆ ಕ್ರಿಯೆ? ನಿನ್ನಲ್ಲಿ ನಂಬಿಕೆ ಇದ್ದರೆ ಕ್ರಿಯೆಗಳ ಮೂಲಕ ಕಾಣಿಸ್ಬೇಕು. ನೀನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದರೆ ಆ ನಂಬಿಕೆ ಕ್ರಿಯೆಗಳ ಮೂಲಕ, ಆರಾಧನೆಯ ಮೂಲಕ, ಸ್ತುತಿಗಳ ಮೂಲಕ, ದೇವರ ಸೇವೆಗಾಗಿ ಹೋಗುವುದರ ಮೂಲಕ, ದೇವರ ಸೇವೆಯನ್ನು ಮಾಡುವುದರ ಮೂಲಕ, ದೇವರ ಸೇವೆಗೆ ಸಹಾಯ ಮಾಡುವುದರ ಮೂಲಕ ಆ ನಂಬಿಕೆಯನ್ನು ಕ್ರಿಯೆಗಳ ಮೂಲಕ ತೋರ್ಪಡಿಸಬೇಕು. ಅದಿಲ್ಲ ಅಂತ ಹೇಳಿದ್ರೆ ನನ್ನಲ್ಲಿ ನಂಬಿಕೆ ಇದೆ ಅಂತ ಹೇಳಿ ಯಾವ ಪ್ರಯೋಜನವೂ ಇಲ್ಲ. ಇದನ್ನು ಯಾಕೋಬ ಹೇಳ್ತಾನೆ 20ನೇ ವಾಕ್ಯದಲ್ಲಿ ಓದುವಾಗ, ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ಇನ್ನೂ ದೃಷ್ಟಾಂತ ಬೇಕಾ ಅಂತ ಹೇಳಿ ಅಬ್ರಹಾಮನ ವಿಷಯ ತಗೊಳ್ತಾನೆ. ಯಾಕೆಂದರೆ ಅಬ್ರಹಾಮನು ನೀತಿವಂತನೆಂದು ನಂಬಿದ್ದು ನಂಬಿಕೆಯಿಂದ ಅಂತ ಹೇಳ್ತಾನೆ. ಯಾರು? ಪೌಲ. ಆದರೆ ಇಲ್ಲಿ ಇವನು ಹೇಳ್ತಾನೆ, ಆ 21ನೇ ವಾಕ್ಯ, ತನ್ನ ಮಗನನ್ನು ಯಜ್ಞವೇದಿ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ನಂಬಿಕೆಯಿಂದಲ್ಲ, ಕ್ರಿಯೆಗಳಿಂದ ಅಂತ ಪ್ರೂವ್ ಮಾಡ್ತಾನೆ. ಇಲ್ಲಿ ದೇವರ ಮೇಲೆ ಅವನಿಗೆ ನಂಬಿಕೆ ಇದ್ದದ್ದರಿಂದಲೇ ಅವನು ತನ್ನ ಮಗನನ್ನು ಯಜ್ಞವಾಗಿ ಸಮರ್ಪಿಸಿದನು. ಅವನ ನಂಬಿಕೆಯು 22ನೇ ವಾಕ್ಯ, ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದೆ. ಪೌಲ ಹೇಳೋದೇನು? ಅಬ್ರಹಾಮನು ದೇವರು ನಂಬಿದನು, ಆ ನಂಬಿಕೆ ದೇವರು ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟது. ಆದರೆ ಪೌಲ ಯಾಕೋಬ ಹೇಳ್ತಾನೆ, ನೋ, ಆ ನಂಬಿಕೆ ಇದ್ದದ್ದರಿಂದಲೇ ದೇವರು ತನಗೆ ಮಗನನ್ನು ಕೊಟ್ಟಿರುವಂಥ ಮಗನನ್ನು ಆ ಬೂದಿಯಿಂದಲೂ
ಅವನನ್ನು ಎಬ್ಬಿಸುವುದಕ್ಕೆ ಶಕ್ತನು ಎಂಬ ನಂಬಿಕೆ ಇದ್ದದ್ದರಿಂದಲೇ ಅವನು ತನ್ನ ಮಗನನ್ನು ಯಜ್ಞ ಮಾಡುವುದಕ್ಕಾಗಿ ಬಂದ ಅಂತ. ಆದ್ದರಿಂದ ನನ್ನನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಂಬಿಕೆ ಇದ್ದರೆ ಮಾತ್ರ ಸಾಲದು, ಆ ನಂಬಿಕೆಯನ್ನು ಪ್ರೂವ್ ಮಾಡುವ ಒಂದು ಕ್ರಿಯೆಗಳು ಬೇಕು. ನನಗೆ ದೇವರ ಮೇಲೆ ನಂಬಿಕೆ ಇದ್ದರೆ ಆ ನಂಬಿಕೆ ಆರಾಧನೆಯ ಮೂಲಕ, ಸ್ತುತಿಗಳ ಮೂಲಕ, ಹಾಡುಗಳ ಮೂಲಕ, ವಾಕ್ಯ ಧ್ಯಾನದ ಮೂಲಕ, ಸೇವೆಗಾಗಿ ಹೋಗೋದ್ರ ಮೂಲಕ, ಸೇವೆಗಾಗಿ ಕೊಡುವುದರ ಮೂಲಕ ಹೇಗೋ ಅದು ಕಾಣಿಸಲ್ಪಡುವಂತಹ ಒಂದು ಅನುಭವ ಆಗಬೇಕು. ನಂತರ ಮುಂದೆ ಹೇಳ್ತಾ ಬರ್ತಾನೆ, ರಹಾಬಳ ಕುರಿತಾಗೆಲ್ಲ ಮಾತಾಡಿ 26ನೇ ವಾಕ್ಯ ಬಂದಾಗ ಹೇಳ್ತಾನೆ, ಆತ್ಮವಿಲ್ಲದಂತಹ ದೇಹ ಇದೆ, ಆತ್ಮ ಇಲ್ಲ ಅಂದರೆ ಏನು ಮಾಡೋದು? ಅದು ಸತ್ತದ್ದಾಗಿದೆ, ಯೂಸ್ ಇಲ್ಲ. ದೇಹ ಸೌಂದರ್ಯವಾಗಿದೆ, ನೋಡೋದಕ್ಕೆ ಚೆನ್ನಾಗಿದೆ, ಒಳ್ಳೆಯ ಸೌಂದರ್ಯ ಇದೆ, ಆದರೆ ಆತ್ಮ ಇಲ್ಲ ಅಂದರೆ ಅದು ಸತ್ತದ್ದೇ. ಅದೇ ಥರ ನಂಬಿಕೆ ಇದೆ, ಕ್ರಿಯೆಗಳಿಲ್ಲ ಅಂದರೆ ಅದು ಸತ್ತದ್ದೇ. ಪ್ರಿಯ ದೇವರ ಮಕ್ಕಳೇ, ಇರುವಂತಹ ನಂಬಿಕೆಯನ್ನು ಕ್ರಿಯೆಗಳ ಮೂಲಕ ತೋರ್ಪಡಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ದೇವರ ಚಿತ್ತವನ್ನು ಅನುಸರಿಸಿ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವ ಹಾಗೆ, ಕ್ರಿಯೆಗಳ ಮೂಲಕ ನಂಬಿಕೆಯನ್ನು ತೋರ್ಪಡಿಸುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಸಾರಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಸಮರ್ಪಿಸ್ತೇವೆ. ತಲೆಬಾಗಿರುವಂತಹ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಪ್ಪ. ಅವರಲ್ಲಿರುವಂತಹ ನಿನ್ನ ಮೇಲಿರುವಂಥ ನಂಬಿಕೆ ಕ್ರಿಯೆಗಳ ಮೂಲಕ ಪ್ರಕಟವಾಗುವ ಹಾಗೆ ಕರ್ತನೇ ನಿನ್ನ ಸಹಾಯ ಮಾಡು. ನಿನ್ನ ಚಿತ್ತದ ಮೇರೆಗೆ ಆ ಮಕ್ಕಳನ್ನು ಮುನ್ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.